ಆಮೇಲೆ ಸುಧಾಮ ಹೇಳ್ತಾನೆ, ನಾನು ಇನ್ನು ಬರ್ತೀನಿ ಕೃಷ್ಣ ಅಂತ. ಏನು ಈಗ ಬಂದು ಈಗ ಹೋಗ್ತೀಯಲ್ಲ ಅಂತ. ಇಲ್ಲ ನನ್ನ ಮಕ್ಕಳು ಅಂತ ಹೇಳ್ತಿರ್ತಾನೆ. ಕೃಷ್ಣ ಅವಾಗ ಸಿಟ್ಟು ಬರ್ತಿದೆ, ನೀ ಹಂಗಿದ್ರೆ ಎದಕ್ಕೆ ಬರಬೇಕಾಗಿತ್ತು, ಅಲ್ಲೇ ಇರಬೇಕಾಗಿತ್ತು ಅಂತ. ಬಂದು ಅಂದ್ರೆ ಕುಂದ್ರಬೇಕು ಅಂದು ಅಂತ. ಆಯ್ತು ಅಂಥೇಳಿ ಆಮೇಲೆ ಸುಧಾಮ 2-3 ದಿವ್ಸ ಕುಂದಿರ್ತಾನೆ. ಆಮೇಲೆ ನಾ ಬರ್ತೀನಿ ಕೃಷ್ಣ ಇನ್ನಂತ ಹೊರಡ್ತಾನೆ. ಅವಾಗ ಏನಾರ ಬೇಕು ಅಂತ ಕೃಷ್ಣ, ಅದು ಏನೂ ಇಲ್ಲ, ನಿನ್ಗೆ ಗೆಳೆತನ ಅದೇ ನನಗೆಲ್ಲ ಸಂತೋಷ ಕೊಡ್ತೀನಿ, ಅದು ಏನೂ ಇಲ್ಲ ಅಂಥೇಳಿ ಹೇಳಿ ಹೋಗ್ಬಿಡ್ತಾನೆ ಸುಧಾಮ. ಮನೆ ಹತ್ರ ಹೋಗುವಾಗ ಅವನದು ಗುಡಿಸಲೇ ಇರೋಂಗಿಲ್ಲ. ಗುಡಿಸಲು ಬದಲಿ ಒಂದು ದೊಡ್ಡದು ಅರಮನೆ ಗತಿ ಏನೋ ಕಟ್ಟಿರ್ತಾರೆ. ಇದು ಏನು ನಂದು ಗುಡಿಸಲು ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡ್ತಾನೆ. ಅವಾಗ ಒಂದು ಹೆಂಗಸನು ಹೊರಗೆ ಬರ್ತಾಳೆ. ಎಲ್ಲ ಚಲೋ ಸೀರೆ ಉಟ್ಕೊಂಡು ಎಲ್ಲ ಆಭರಣ ಎಲ್ಲ ಹಾಕ್ಕೊಂಡು ಬರ್ತಾಳೆ. ಯಾರು ಎಲ್ಲ, ನೀವು ಯಾರು, ನಮ್ದು ಇಲ್ಲೇ ನಿಮ್ಮ ಮನೆ ಎಲ್ಲಿ ಅಂತ ಕೇಳ್ತಾನೆ. ಅಯ್ಯೋ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ನಿಮ್ಮ ಹೆಂಡತಿ ಅಂತ ಹೇಳ್ತಾನೆ. ಹಾಂ ನೀನು ಅಂತ, ನೀವು ಏನು ನಮ್ಮ ಮನೆ ಮತ್ತು ನಿಂದ ವೇಷಭೂಷಣ ಎಲ್ಲ ಚೇಂಜ್ ಆಗಿದ್ದಾನ ಅಂತ. ಅಯ್ಯೋ ನೀವು ಹೋಗಿದ್ದ ದಿವ್ಸನ, ಅರಮನೆ ಹೋಗಿದ್ದ ದಿವ್ಸನ ಎಲ್ಲರೂ ಅರಮನೆಯಿಂದ ಎಲ್ಲರೂ ಕೆಲಸಗಾರರು ಬಂದು ಮನೆ ಎಲ್ಲ ಕಟ್ಟಿ ಹೋದ್ರು, ಕೃಷ್ಣ ಕಳಿಸಿದ್ರು. ಅಲ್ಲ ನಾ ಹೋಗಿ ಬರೀ 2-3 ದಿವ್ಸದಲ್ಲ ಅಂತ. ಅಂದ್ರೆ ನೀವು ವಿಚಾರ ಮಾಡ, ಅವಾಗ ಟೆಕ್ನಾಲಜಿ ಎಷ್ಟಿತ್ತು ಅಂದ್ರೆ ಬರೀ 3 ದಿವ್ಸದಾಗ ಮನೆ ಕಟ್ತಿದ್ರು. ಚೈನಾ ಈಗ ಮಾಡ್ತಾರ, ನಾವಿನ್ನೂ ಆ ಟೆಕ್ನಾಲಜಿ ಡೆವಲಪ್ ಮಾಡಿಲ್ಲ. ಚೈನಾ ಮಾಡ್ತಾರೆ ಮೋಸ್ಟ್ಲಿ, ಗೊತ್ತಿಲ್ಲ ನಂಗೆ. ಅವಾಗ ಅಷ್ಟು ಟೆಕ್ನಾಲಜಿ ಇತ್ತು. ಆಮೇಲೆ ಸುಧಾಮಗೆ ಭಾರಿ ಖುಷಿ ಆಗ್ತೈತೆ ಕೃಷ್ಣಾಗ. ಬಟ್ ನಾನು ಕೃಷ್ಣಾಗ ಏನು ಸಹಾಯ ಕೇಳೇ ಇಲ್ಲ ನಾನು ಅಂತ. ಆವಾಗ ಪತ್ನಿ ಹೇಳ್ತಾಳೆ, ಇಲ್ಲ ನೀವು ಮೋಸ್ಟ್ಲಿ ನಿಮ್ಮದು ಕಷ್ಟ ನೋಡಿನೇ ಕಳಿಸಿರ್ಬೇಕು, ಅವರು ಮಹಾರಾಜರಲ್ಲ ಪರಮಾತ್ಮ ಅವರು ಅಂತ ಹೇಳ್ತಾರೆ. ಪರಮ ಆತ್ಮ ಅಂದ್ರೆ ನಮ್ಮ ಸ್ಪಿರಿಚುವಲ್ ವೇದಾಗ, ಆಧ್ಯಾತ್ಮಿಕದಾಗ ಏನು ಹೇಳ್ತಾರಂದ್ರೆ, ನಾವೆಲ್ಲ ಮನುಷ್ಯರಲ್ಲ, ನಾವು ಆತ್ಮ, ದೇವರಿಂದ ಬಂದಿದ್ದೊಂದು ಆತ್ಮ. ನಾವೇನು ಮಾಡ್ತೀವಲ್ಲ ಆ ಕರ್ಮ ವಾಪಸ್ ತೊಗೊಂಡು ನಾವು ದೇವ್ರ ಕಡೆ ಹೋಗ್ತೀವಿ. ನೆಕ್ಸ್ಟ್ ಜನ್ಮದಾಗ ಅದೇ ಆತ್ಮ ಹೋಗ್ತೈತಿ, ಅದು ಕರ್ಮ ತೊಗೊಂಡು ಹೋಗ್ತೈತೆ. ಸೊ ಪತ್ನಿ ಏನು ಹೇಳ್ತಾಳೆ, ಅವರು ಪರಮ ಆತ್ಮ ಅಂತ. ಆಮೇಲೆ ಕೃಷ್ಣ ಎಷ್ಟು ಒಳ್ಳೆಯವ್ನು ಇರ್ತಾನಂದ್ರೆ, ಸುಧಾಮ ಹೋಗಿ ಮಹಾರಾಜ ಕೃಷ್ಣ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಏನು ನಾವಿಬ್ರು ಗೆಳೆಯರು, ನೀ ನನ್ಗೆ ಯಾಕೆ ಮಹಾರಾಜ ಅಂತ ಹೇಳ್ತೀನಿ. ಅಷ್ಟು ಒಳ್ಳೆಯವ್ನು ಇರ್ತಾನೆ, ಅಷ್ಟು ಪ್ರೀತಿ ಕೊಡ್ತಾನೆ. ಓಕೆ. ಆಮೇಲೆ ಆವಾಗ ಮಕ್ಕಳು ಓಡಿ ಬರ್ತಾರೆ ಸುಧಾಮಂದ, ಅಪ್ಪಾಜಿ ನೋಡ್ರಿ ಇಲ್ಲಿ ಡ್ರೆಸ್, ನಿಮಗೂ ಅಂಗಿ ಎಲ್ಲ ಕೊಟ್ಟಿದ್ದಾರೆ ಆಭರಣ ಅಂತ. ಆಮೇಲೆ ಸುಧಾಮ, ನನಗೇನೂ ಬೇಡ, ಕೃಷ್ಣನೇ ನಂದು ಅಂಗಿ, ಕೃಷ್ಣನೇ ನಂದು ಊಟ, ಕೃಷ್ಣನೇ ನಂದು ಎಲ್ಲ ಆಭರಣ, ಕೃಷ್ಣನೇ ನಂದು ಆಸ್ತಿ ಎಲ್ಲ ಅಂತ ಹೇಳ್ತಾನೆ. ಓಕೆ, ಮುಗೀತಾ. ಈಗ